ಮಲೆನಾಡು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದೇನು? ದಟ್ಟವಾದ ಕಾಡು, ಹಚ್ಚ ಹಸಿರಾದ ಬೆಟ್ಟಗಳು, ಸದಾ ಸುರಿಯೋ ಜಿಟಿಜಿಟಿ ಮಳೆ ಅಲ್ವಾ? ಆದ್ರೆ ಮಲೆನಾಡು ಅಂದ್ರೆ ಅಷ್ಟೇ ಅಲ್ಲ. ಇದು ಸಾವಿರಾರು ಜೀವಿಗಳ ಒಂದು ಅದ್ಭುತ ಲೋಕ. ಇಲ್ಲಿನ ಪ್ರತಿಯೊಂದು ಮರ, ಪ್ರತಿಯೊಂದು ಹಳ್ಳದ ಹಿಂದೆ ನಮಗೆ ಗೊತ್ತೇ ಇಲ್ಲದ ಒಂದು ವಿಸ್ಮಯಕಾರಿ ಜೀವಜಾಲವೇ ಇದೆ. ಈ ಜೀವಜಾಲದಲ್ಲಿ ನಮ್ಮ ಕಣ್ಣಿಗೆ ಅಷ್ಟು ಸುಲಭವಾಗಿ ಕಾಣಿಸದ ಎಷ್ಟೋ ಅದ್ಭುತ ಜೀವಿಗಳಿವೆ. ಬನ್ನಿ, ಇವತ್ತು ನಾವು ಅಂಥದ್ದೇ 2 ವಿಶೇಷ ಜೀವಿಗಳ ಕಥೆಯನ್ನು ಕೇಳೋಣ. ಹೌದು, ನಿಜಕ್ಕೂ ಮಲೆನಾಡಿನ ಈ ಗುಡ್ಡಗಾಡು, ದಟ್ಟ ಕಾಡುಗಳು ತಮ್ಮೊಳಗೆ ಯಾವೆಲ್ಲಾ ರಹಸ್ಯಗಳನ್ನು ಬಚ್ಚಿಟ್ಕೊಂಡಿವೆ. ಇಲ್ಲಿನ ಪರಿಸರಕ್ಕೆ ಎಷ್ಟು ಅದ್ಭುತವಾಗಿ ಹೊಂದಿಕೊಂಡು ತಮ್ಮದೇ ಆದ ವಿಶೇಷ ಗುಣಗಳಿಂದ ಬದುಕ್ತಿರೋ ಆ ಜೀವಿಗಳು ಯಾವುವು? ಬನ್ನಿ, ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಮ್ಮ ಇವತ್ತಿನ ಪಯಣವನ್ನ ಶುರು ಮಾಡೋಣ. ನೋಡಿ, ನಮ್ಮ ಈ ಕಥೆಯಲ್ಲಿ 2 ಮುಖ್ಯ ಪಾತ್ರಗಳಿವೆ. ಒಂದು, ಬೆಟ್ಟಗುಡ್ಡಗಳಲ್ಲೇ ಬದುಕುವ ರೈತರ ಜೀವನಾಡಿಯಾದ ಒಂದು ಸಾಕು ಪ್ರಾಣಿ. ಇನ್ನೊಂದು, ಮರಗಳ ಮೇಲೆಯೇ ತನ್ನ ಇಡೀ ಜೀವನವನ್ನು ಕಳೆಯುವ ಒಂದು ಅಪರೂಪದ ಕಾಡು ಪ್ರಾಣಿ. ಇವೆರಡೂ ಕೂಡ ಮಲೆನಾಡಿನ ಹೆಮ್ಮೆ. ಆದರೆ ಇವತ್ತು 2 ಅಪಾಯದ ಅಂಚಿನಲ್ಲಿವೆ ಅನ್ನೋದೇ ಬೇಸರದ ಸಂಗತಿ. ಸರಿ, ಹಾಗಿದ್ರೆ ಬನ್ನಿ ಮೊದಲು ನಮ್ಮ ಕಥೆಯ ಮೊದಲ ಪಾತ್ರವನ್ನ ಭೇಟಿಯಾಗೋಣ. ಇದರ ಹೆಸರು ಮಲೆನಾಡ ಗಿಡ್ಡ ಹಸು. ಇದು ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಾತ್ರವೇ ಕಾಣಿಸಿಗುವಂಥ ಒಂದು ವಿಶೇಷವಾದ ಹಸುವಿನ ತಳಿ. ಇಲ್ಲಿನ ಜನ ಇದನ್ನ ತುಂಬ ಪ್ರೀತಿಯಿಂದ ಊರುದನ ಅಂತನೂ ಕರೀತಾರೆ. ಅಂದಹಾಗೆ ಈ ಮಲೆನಾಡ ಗಿಡ್ಡ ಯಾಕೆ ಇಷ್ಟು ಸ್ಪೆಷಲ್? ಮೊದಲನೇದಾಗಿ, ಇವು ಗುಡ್ಡಗಾಡು ಪ್ರದೇಶಗಳಲ್ಲಿ ಎಷ್ಟು ಸಲೀಸಾಗಿ ಓಡಾಡಬಲ್ಲವು ಅಂದರೆ ಎಂಥ ಕಡಿದಾದ ಜಾಗದಲ್ಲೂ ಇವುಗಳಿಗೆ ನಡೆದಾಡುವುದು ಕಷ್ಟವೇ ಅಲ್ಲ. ಇನ್ನು ಇವುಗಳ ಆಹಾರ ನೋಡಿ, ಕಾಡಿನಲ್ಲಿ ಸಿಗೋ ಔಷಧೀಯ ಗುಣಗಳಿರೋ ಗಿಡಮೂಲಿಕೆಗಳು ಮತ್ತು ಹುಲ್ಲು. ಸಂಜೆ ಆಯಿತು ಅಂದ್ರೆ ಸಾಪು, ಇವು ತಾವಾಗಿಯೇ ತಮ್ಮ ಮಾಲೀಕರ ಮನೆಗೆ ದಾರಿ ಹುಡುಕೊಂಡು ಬಂದ್ಬಿಡ್ತವೆ. ಅಷ್ಟು ಬುದ್ಧಿವಂತ. ಕೆಂಪು, ಕಪ್ಪು, ಬಿಳಿ, ಕಂದು ಹೀಗೆ ಹಲವು ಬಣ್ಣಗಳಲ್ಲಿ ಇವು ಕಾಣಿಸಿಕ್ತವೆ. ಇವುಗಳ ಇನ್ನೊಂದು ಮುಖ್ಯವಾದ ಲಕ್ಷಣ ಅಂದ್ರೆ ಅವುಗಳ ಗಾತ್ರ. ಇವುಗಳ ಎತ್ತರ ಕೇವಲ 85ರಿಂದ 95 ಸೆಂಟಿಮೀಟರ್ ಅಷ್ಟೇ. ಹೆಸರೇ ಹೇಳೋ ಹಾಗೆ ಇವು ಗಿಡ್ಡ ಹಸುಗಳು. ಇವುಗಳ ಈ ಸಣ್ಣ ಗಾತ್ರವೇ ಬೆಟ್ಟಗುಡ್ಡಗಳಲ್ಲಿ ಅಷ್ಟು ಸುಲಭವಾಗಿ ಚಲಿಸೋಕೆ ಸಹಾಯ ಮಾಡುತ್ತೆ. ಇವುಗಳ ಬುದ್ಧಿವಂತಿಕೆಗೆ ಒಂದು ಅದ್ಭುತ ಉದಾಹರಣೆ ಇದೆ ಕೇಳಿ. ಒಂದು ವೇಳೆ ಗರ್ಭಿಣಿ ಹಸು ಮೇಯಲು ಹೋಗಿ ಬೆಟ್ಟಗಲ್ಲೇ ಕರು ಹಾಕಿದ್ರೂ ಕೂಡ ಆ ಪುಟ್ಟ ಕರುವನ್ನ ತನ್ನ ಜೊತೆಗೆ ಮಾಲೀಕರ ಮನೆಗೆ ಸುರಕ್ಷಿತವಾಗಿ ಕರ್ಕೊಂಡು ಬರುವಷ್ಟು ಜಾಣ್ಮೆ ಇವುಗಳಿಗಿದೆ. ಇದು ರೈತರು ಮತ್ತು ಈ ಹಸುಗಳ ನಡುವಿನ ನಂಬಿಕೆ ಮತ್ತು ಬಾಂಧವ್ಯವನ್ನ ತೋರಿಸುತ್ತೆ ಅಲ್ವಾ? ಹಾಗಾದ್ರೆ ಇದರಲ್ಲಿ ಅತಿ ಮುಖ್ಯವಾದ ಅಂಶ ಏನ್ ಗೊತ್ತಾ? ಈ ಗಿಡ್ಡ ಹಸುಗಳು ಗುಡ್ಡಗಳಲ್ಲಿ ತಿನ್ನುವ ಔಷಧೀಯ ಗುಣಗಳಿರುವ ಸೊಪ್ಪಿದೆಯಲ್ಲ, ಅದು ಅವುಗಳ ಹಾಲನ್ನ ಅತ್ಯಂತ ಪೌಷ್ಟಿಕವನ್ನಾಗಿ ಮಾಡುತ್ತೆ. ಇವು ದಿನಕ್ಕೆ ಕೇವಲ 1ರಿಂದ 2 ಲೀಟರ್ ಹಾಲು ಕೊಡಬಹುದು, ಆದರೆ ಆ ಹಾಲು ಆರೋಗ್ಯಕ್ಕೆ ಬಹಳನೇ ಶ್ರೇಷ್ಠ. ಸರಿ, ಈಗ ಗುಡ್ಡಗಾಡಿನಿಂದ ಹೊರಟು ದಟ್ಟವಾದ ಕಾಡಿನ ಮರಗಳ ಮೇಲಕ್ಕೆ ನಮ್ಮ ಗಮನವನ್ನ ಹರಿಸೋಣ. ಇಲ್ಲಿ ನಮ್ಮ ಕಥೆಯ 2ನೇ ಪಾತ್ರ ಸಿಂಹಬಾಲದ ಸಿಂಗಳಿಕ ವಾಸಿಸುತ್ತೆ. ಇದು ಇಡೀ ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನ ವಾನರ ಪ್ರಭೇದಗಳಲ್ಲಿ ಒಂದಾಗಿದೆ. ಸಿಂಗಳಿಕ ಅಂದ್ರೆ ಲಯನ್ ಟೇಲ್ಡ್ ಮಕಾಕ್. ಇದಕ್ಕೆ ಈ ಹೆಸರು ಯಾಕೆ ಬಂತು ಅಂದ್ರೆ, ಇದರ ಬಾಲದ ತುದಿಯಲ್ಲಿ ಸಿಂಹದ ಬಾಲದ ತರಾನೇ ಒಂದು ಕೂದಲಿನ ಗೊಂಚಲಿರುತ್ತೆ. ಕಪ್ಪು ಮೈ, ಮುಖದ ಸುತ್ತ ಬೆಳ್ಳಿಯ ಬಣ್ಣದ ಕೇಸರ. ಇದು ನೋಡೋಕೆ ಬಹಳ ವಿಶಿಷ್ಟವಾಗಿ ಕಾಣುತ್ತೆ. ಇವು ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ, ಅದರಲ್ಲೂ ಮಲೆನಾಡಿನ ಘಟ್ಟ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇದರ ಬಗ್ಗೆ ಕೆಲವು ಪ್ರಮುಖ ಅಂಕಿಅಂಶಗಳನ್ನು ನೋಡೋಣ. ಸಿಂಗಳಿಕಗಳು ಸುಮಾರು 41ರಿಂದ 61 ಸೆಂಟಿಮೀಟರ್ ಗಾತ್ರ ಇರ್ತವೆ. 10 ಕೆಜಿವರೆಗೂ ತೂಗಬಲ್ಲವು. ಇವು 4 ವರ್ಷಕ್ಕೆ ಪ್ರೌಢಾವಸ್ಥೆಗೆ ಬಂದು ಕಾಡಿನಲ್ಲಿ ಸುಮಾರು 20ರಿಂದ 30 ವರ್ಷಗಳ ಕಾಲ ಬದುಕ್ತವೆ. ಈ ಸಿಂಗಳಿಕದ ಅತ್ಯಂತ ವಿಶಿಷ್ಟವಾದ ಗುಣ ಅಂದ್ರೆ ಅವುಗಳ ಜೀವನ ಶೈಲಿ. ನಂಬೋಕೆ ಕಷ್ಟ ಆಗ್ಬೋದು, ಆದರೆ ಇವು ತಮ್ಮ ಇಡೀ ಜೀವನವನ್ನ ಮರಗಳ ಮೇಲೆ ಕಳೆಯುತ್ತವೆ. ಆಹಾರ, ನಿದ್ದೆ, ಸಂಸಾರ ಎಲ್ಲವೂ ಮರದ ಮೇಲೆಯೇ. ಇವು ಭೂಮಿಗೆ ಇಳಿಯೋದೇ ಇಲ್ಲ ಅಂತ ಹೇಳ್ಬೋದು. ಮರಗಳ ಮೇಲೆಯೇ ಬದುಕೋ ಇವುಗಳ ಆಹಾರ ಕೂಡ ಅಷ್ಟೇ ವೈವಿಧ್ಯಮಯ. ಮರಗಳಲ್ಲಿ ಸಿಗೋ ಹಣ್ಣುಗಳು, ಎಲೆಗಳು, ಚಿಗುರು, ಕೀಟಗಳು, ಸಣ್ಣ ಪುಟ್ಟ ಹುಳುಗಳು, ಅಷ್ಟೇ ಅಲ್ಲ, ಕೆಲವು ಪಕ್ಷಿಗಳ ಮೊಟ್ಟೆಗಳನ್ನು ಕೂಡ ತಿನ್ನುತ್ತವೆ. ಇದರಿಂದ ಕಾಡಿನ ಪರಿಸರ ವ್ಯವಸ್ಥೆಯಲ್ಲಿ ಇವುಗಳ ಪಾತ್ರ ಬಹಳ ಮುಖ್ಯವಾಗುತ್ತೆ. ಸಿಂಗಳಿಕಗಳು ಒಂಟೆಯಾಗಿರೋಲ್ಲ, ಅವು ಗುಂಪಿನಲ್ಲಿ ವಾಸಿಸುವ ಪ್ರಾಣಿಗಳು. ಒಂದು ಗುಂಪಿನಲ್ಲಿ ಸುಮಾರು 30ರಿಂದ 35 ಸದಸ್ಯರಿರ್ತಾರೆ. ಆ ಇಡೀ ಗುಂಪಿನ ನೇತೃತ್ವವನ್ನು ಒಂದು ಬಲಿಷ್ಠ ಗಂಡು ಸಿಂಗಳಿಕ ವಹಿಸಿಕೊಂಡಿರುತ್ತೆ. ಈ ಸಾಮಾಜಿಕ ರಚನೆ ಅವುಗಳ ರಕ್ಷಣೆಗೆ ಮತ್ತು ಬದುಕಿಗೆ ತುಂಬಾನೇ ಮುಖ್ಯ. ನಾವು ಇದುವರೆಗೆ ನೋಡಿದ ಈ 2 ಅದ್ಭುತ ಜೀವಿಗಳು
ಅಂದ್ರೆ ನಮ್ಮ ಗಿಡ್ಡ ಹಸು ಮತ್ತು ಸಿಂಗಳಿಕೆ. ಇವೆರಡಕ್ಕೂ ಒಂದು ಕಾಮನ್ ಸಮಸ್ಯೆ ಎದುರಾಗಿದೆ. ಅವೆರಡೂ ಇವತ್ತು ಅಳಿವಿನ ಅಂಚಿನಲ್ಲಿವೆ. ಅವುಗಳ ಬದುಕಿಗೆ ದೊಡ್ಡ ಅಪಾಯ ಎದುರಾಗಿದೆ. ಹಾಗಾದ್ರೆ ಗಿಡ್ಡ ಹಸುವಿನ ಸಮಸ್ಯೆ ಏನು? ಒಂದು ಕಡೆ ನಮ್ಮ ಗಿಡ್ಡ ಹಸುಗಳಿವೆ. ಇವು ದಿನಕ್ಕೆ 1-2 ಲೀಟರ್ ಕಡಿಮೆ ಹಾಲು ಕೊಟ್ರೂ ಆ ಹಾಲು ತುಂಬಾ ಪೌಷ್ಟಿಕ ಮತ್ತು ಈ ಬೆಟ್ಟಗುಡ್ಡಕ್ಕೆ ಸಂಪೂರ್ಣವಾಗಿ ಹೊಂದಿಕೊಂಡಿವೆ. ಇನ್ನೊಂದು ಕಡೆ ಹೆಚ್ಚು ಹಾಲು ಕೊಡುವ ಆಧುನಿಕ ತಳಿಗಳಿವೆ. ಆದರೆ ಅವುಗಳನ್ನು ಸಾಕೋದು ಕಷ್ಟ, ಖರ್ಚು ಹೆಚ್ಚು ಮತ್ತೆ ಈ ಪ್ರದೇಶಕ್ಕೆ ಅವು ಒಗ್ಗೋದಿಲ್ಲ. ಹೀಗಿದ್ರೂ ದುಡ್ಡಿನ ಲೆಕ್ಕಾಚಾರದಲ್ಲಿ ರೈತರು ಹೆಚ್ಚು ಹಾಲು ಕೊಡುವ ತಳಿಗಳ ಕಡೆಗೆ ವಾಲ್ತಿದ್ದಾರೆ. ಇದರ ಪರಿಣಾಮ ಏನಾಗಿದೆ ಗೊತ್ತಾ? ಈ ಸ್ಪರ್ಧೆಯನ್ನ ತಡ್ಕೊಳ್ಳೋಕ್ಕಾಗದೆ ನಮ್ಮದೇ ಆದ ಮಲೆನಾಡು ಗಿಡ್ಡ ತಳಿ ಇವತ್ತು ವಿನಾಶದ ಅಂಚಿಗೆ ಬಂದು ನಿಂತಿದೆ. ಆರ್ಥಿಕವಾಗಿ ಲಾಭ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಹಸುಗಳನ್ನು ಕಸಾಯಿಖಾನೆಗಳಿಗೆ ಮಾರಾಟ ಮಾಡಲಾಗ್ತಿದೆ. ಇದು ನಿಜಕ್ಕೂ ಆತಂಕಕಾರಿ ವಿಷಯ. ಇನ್ನು ಸಿಂಗಳಿಕಗಳ ಸ್ಥಿತಿಯೂ ಇದಕ್ಕಿಂತ ಬೇರೆ ಏನಲ್ಲ. ಕಾಡು ನಾಶದಿಂದಾಗಿ, ಮುಖ್ಯವಾಗಿ ಕಾಫಿ ತೋಟಗಳಿಗಾಗಿ ಕಾಡು ಕಡಿದಿದ್ದರಿಂದ 90% ಸಿಂಗಳಿಕಗಳು ಅಪಾಯಕ್ಕೆ ಸಿಲುಕಿವೆ. ಯೋಚನೆ ಮಾಡಿ, 90% ಅನ್ನೋದು ಎಷ್ಟು ದೊಡ್ಡ ಸಂಖ್ಯೆ! ಇದು ಅವುಗಳ ಭವಿಷ್ಯದ ಬಗ್ಗೆ ನಮಗೆ ಒಂದು ಗಂಭೀರ ಎಚ್ಚರಿಕೆಯನ್ನು ಕೊಡ್ತಿದೆ. ಸಿಂಗಳಿಕೆಗಳಿಗೆ ಎದುರಾಗಿರೋ ದೊಡ್ಡ ಅಪಾಯಗಳೆಂದರೆ ಅರಣ್ಯನಾಶ, ಅವುಗಳ ವಾಸಸ್ಥಾನವಾದ ಕಾಡುಗಳೇ ಇಲ್ಲವಾಗ್ತಿರೋದು ಮತ್ತು ಕಾಡಿನ ಮಧ್ಯೆ ಹಾದೋಗೋ ರಸ್ತೆಗಳಲ್ಲಾಗ್ತಿರೋ ಅಪಘಾತಗಳು. ಮರಗಳಲ್ಲೇ ಜೀವಿಸೋ ಈ ಪ್ರಾಣಿಗೆ ತನ್ನ ಮನೆಯೇ ಇಲ್ಲದಂತಾಗ್ತಿದೆ. ಈ ಎಲ್ಲಾ ಸಮಸ್ಯೆಗಳನ್ನು ನೋಡಿದ್ಮೇಲೆ ನಾವು ಸುಮ್ಮನೆ ಕೂರೋದು ಸರಿನಾ? ಖಂಡಿತ ಇಲ್ಲ. ಈ ಅಮೂಲ್ಯ ಜೀವಿಗಳನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾದ್ರೆ ನಾವು ಏನ್ ಮಾಡ್ಬೋದು? ಬನ್ನಿ ನೋಡೋಣ. ಇದಕ್ಕೆ ಪರಿಹಾರವಾಗಿ ನಾವೆಲ್ಲರೂ ಸೇರಿ 3 ಮುಖ್ಯ ಹೆಜ್ಜೆಗಳನ್ನು ಇಡಬಹುದು. ಮೊದಲನೇದಾಗಿ, ನಮ್ಮದೇ ಆದ ಗಿಡ್ಡ ತಳಿಯ ಹಸುಗಳನ್ನು ಸಾಕಲು ಪ್ರೋತ್ಸಾಹಿಸೋದು ಮತ್ತು ಅವುಗಳ ಮಹತ್ವವನ್ನು ಎಲ್ಲರಿಗೂ ತಿಳಿಸೋದು. ಎರಡನೇದಾಗಿ, ಅರಣ್ಯ ಸಂರಕ್ಷಣೆಯ ಪ್ರಯತ್ನಗಳಲ್ಲಿ ಕೈಜೋಡಿಸೋದು. ಮತ್ತು ಮೂರನೇದಾಗಿ, ಈ ಅಪರೂಪದ ಜೀವಿಗಳ ಸ್ಥಿತಿಯ ಬಗ್ಗೆ ನಮ್ಮ ಸುತ್ತಮುತ್ತಲಿನ ಜನರಲ್ಲಿ ಜಾಗೃತಿ ಮೂಡಿಸೋದು. ಈ ಸಣ್ಣ ಹೆಜ್ಜೆಗಳೇ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಲ್ಲವು. ಕೊನೆಯದಾಗಿ, ಈ ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಗಿಡ್ಡ ಹಸು ಮತ್ತು ಸಿಂಗಳಿಕೆ ಇವು ಕೇವಲ ಪ್ರಾಣಿಗಳಲ್ಲ, ಇವು ಮಲೆನಾಡಿನ ಜೀವಂತ ಪರಂಪರೆ. ಈ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಉಳಿಸ್ಕೊಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾವದನ್ನ ಮಾಡ್ತೀವಾ? ಯೋಚಿಸಬೇಕಾದ ವಿಷಯ.